ಸಿಂಹರಾಶಿ, ಮನೆಯಲ್ಲಿ ಮಕ್ಕಳ ಆರೋಗ್ಯ ಹದಗೆಡಬಹುದು. ವೈದ್ಯರ ಸಲಹೆ ಔಷಧೋಪಚಾರಗಳನ್ನು ಅಗತ್ಯವಾಗಿ ಮಾಡಿ ಎನ್ನುವಂಥದ್ದು. ವೃತ್ತಿಪರರು ಮತ್ತು ಮೇಲಧಿಕಾರಿಗಳ ವಿಶ್ವಾಸಕ್ಕೆ ಪಾತ್ರರಾಗಬೇಕು. ಇಲ್ಲದೇ ಇದ್ದರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರ್ತಕ್ಕಂಥದ್ದು. ಸಮಾಜದಲ್ಲಿ ನಿಮ್ಮ ಚಿಂತನೆಗಳು, ನಿಮ್ಮ ವಿಚಾರ ಇದಕ್ಕೆ ಮನ್ನಣೆ ದೊರೆಯುವಂಥದ್ದಾಗುತ್ತೆ. ಬಹಳ ಕಾಲದ ನಂತರದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ದರ್ಶನ, ಭೇಟಿ ನಿಮಗೆ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ, ಹೇಳ್ಕೊಳ್ಳೋದಕ್ಕಾಗದೇ ಇರತಕ್ಕಂತಹ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಮಾತುಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬೇಡ, ಸ್ಪಷ್ಟತೆ ಇರಲಿ. ಏನನ್ನು ಮಾತಾಡಬೇಕು, ಏನನ್ನು ಹೇಳಬೇಕು ಅಂತ ಹೊರಟಿದ್ದೀರೋ ಅದನ್ನು ಸ್ಪಷ್ಟ ಮಾಡಿಬಿಡಿ, ಆಗ ಅದಕ್ಕೆ ಬೆಲೆ ಸಿಕ್ಕುವಂಥದ್ದಾಗತ್ತೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ, ಅವಮಾನವಾಗತ್ತೆ. ಹಲವಾರು ಬಾರಿ ನಾನು ಕನ್ಯಾ ರಾಶಿಯವರಿಗೆ ಹೇಳಿದ್ದೀನಿ, ಗ್ರಹಗತಿ ಚೆನ್ನಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಇದ್ದುಬಿಡಿ ಅಂತ. ಕೇಳೋದಿಲ್ಲ, ಅವಮಾನ ಮಾಡ್ಕೊಳ್ತೀರಿ ಎನ್ನುವಂಥದ್ದು. ನಿಮ್ಮ ಆಲೋಚನೆಗಳು ಕೇವಲ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರದೆ, ಸಂಕುಚಿತವಾಗಿರದೆ ಸಮಾಜಮುಖಿಯಾಗಿರಲಿ. ಸಮಾಜದಲ್ಲೂ ಕೂಡ 4-6 ಜನಕ್ಕೆ ನಿಮ್ಮ ಸಲಹೆ, ನಿಮ್ಮ ಮಾತಿನಿಂದ ಒಳ್ಳೆಯದಾಗಲಿ ಎನ್ನುವಂಥದ್ದು. ಮಕ್ಕಳ ಶಿಕ್ಷಣದ ವಿಚಾರ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಹೊಸ ಸಂಪರ್ಕಗಳಿಂದ ಮನಸ್ಸಿಗೆ ಖುಷಿ ಆಗ್ತಕ್ಕಂಥದ್ದಿದೆ. ವೈಯಕ್ತಿಕವಾದಂತಹ ಲಾಭಕ್ಕೋಸ್ಕರವಾಗಿ ಬೇರೆಯವರನ್ನ ನಂಬಿದರೆ ಮೋಸವಾಗುತ್ತೆ. ಅಲ್ಲಿ ನಿಮ್ಮ ಸ್ವಾರ್ಥವನ್ನು ಇಟ್ಟುಕೊಂಡು ವ್ಯವಹಾರ ಮಾಡಿದಾಗ ಬೇರೆಯವರಿಗೆ ಅನ್ಯಾಯವಾಗಲಿ, ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನುವಂತಹ ಮನೋಭಾವ ಇದ್ದರೆ ಅಲ್ಲಿ ನಿಮ್ಮ ನಿರೀಕ್ಷೆ ಹುಸಿಯಾಗ್ತಕ್ಕಂಥದ್ದು. ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಡಿ. ಮನೆಯಲ್ಲಿರ್ತಕ್ಕಂತಹ ಆಭರಣಗಳ ಬಗ್ಗೆ ಜಾಗ್ರತೆ ಇರಲಿ. ಕಳಕೊಳ್ಳುವಂತಹ ಸಾಧ್ಯತೆ, ಆ ಸೂಚನೆಗಳು ಹೆಚ್ಚಾಗಿದೆ. ವೀರಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಆ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ಸರಿಯಾದಂತಹ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯ ಇವೆಲ್ಲವೂ ಕೂಡ ಪ್ರಾಪ್ತವಾಗಲಿ. ಶುಭವಾಗಿ. ತುಲಾರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ. ಬಹಳ ಅಚ್ಚರಿ ಆದರೂ ಕೂಡ ಅನುಭವಕ್ಕೆ ಬಂದಾಗ ನಂಬಲೇಬೇಕಾದಂತಹ ವಿಚಾರ. ವೈವಾಹಿಕ ಜೀವನ ಸುಖಮಯವಾಗಿರ್ತಕ್ಕಂಥದ್ದು. ಹಿಂದಿನ ದಿನಮಾನಕ್ಕೆ ಹೋಲಿಸ್ಕೊಂಡ್ರೆ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳುವಂತಹ ದಿವಸ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಬಹಳ ಶುಭ ಫಲ. ಬಹಳ ದಿವಸಗಳಿಂದ ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಂಥವರಿಗೆ ಏನೋ ಒಂದು ವ್ಯವಸ್ಥೆ ಆಗ್ತಾ ಇದೆ ಎನ್ನುವಂತಹ ನಂಬಿಕೆ, ವಿಶ್ವಾಸ, ಸಂತೋಷ ಆಗುವಂಥದ್ದಾಗತ್ತೆ. ಎಲ್ಲರ ಹಾರೈಕೆ ನಿಮ್ಮ ಸರ್ವಾಂಗೀಣವಾದಂತಹ ಅಭ್ಯುದಯಕ್ಕೆ ಕಾರಣವಾಗ್ತಕ್ಕಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದೇ ಇರತಕ್ಕಂತಹ ಸಾಧನೆಯನ್ನು ಮಾಡ್ತೀರಿ, ಲಾಭವನ್ನು ಗಳಿಸ್ತೀರಿ. ಮನಸ್ಸಿಗೆ ಸ್ವಾಭಾವಿಕವಾಗಿ ತುಂಬ ಸಂತೋಷವಾಗ್ತಕ್ಕಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಧ್ಯದಲ್ಲಿ ತೊಡಕಿದ್ರೂ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಅವಕಾಶಗಳಾಗತ್ತೆ. ಆದಾಯದಲ್ಲಿ ಹೆಚ್ಚಳ ಕಾಣ್ತೀರಿ, ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಗಮನಿಸಿದಾಗ ನಿಮಗೆ ಆ ಭಗವಂತನ ಪರಿಪೂರ್ಣವಾದಂತಹ ಆಶೀರ್ವಾದ ಇವತ್ತು ಸಿಕ್ಕಿದೆ ಎನ್ನುವಂತಹ ಭಾವನೆ ಇರಬೇಕು. ಶುಭವಾಗಿ. ವೃಶ್ಚಿಕ ರಾಶಿ, ಜಮೀನು, ಆಸ್ತಿ, ಹಣ, ಆಭರಣ, ವಸ್ತ್ರ ಇದರ ಬಗ್ಗೆ ತುಂಬ ಚರ್ಚೆಯನ್ನು ಮಾಡ್ತೀರಿ. ವಿರೋಧವಾಗಿ ಮಾತುಗಳನ್ನು ಆಡ್ತಕ್ಕಂಥದ್ದಾಗತ್ತೆ. ಅಧಿಕಾರದಿಂದ ಇದು ನನಗೆ ಸೇರಬೇಕು ಅನ್ನುವಂತಹ ಮಾತುಗಳು ಬರಬಹುದು. ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಹೃದ್ರೋಗಿಗಳು ತುಂಬ ಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ. ಸ್ವಲ್ಪ ಎಚ್ಚರಿಕೆ ತಪ್ಪಿದರೂ ಕೂಡ ಜೀವಕ್ಕೆ ಹಾನಿ ಅಂತಕ್ಕಂಥದ್ದು ಆಗಬಹುದು. ವಾಹನ ಚಾಲನೆಯನ್ನು ಮಾಡದೇ ಇದ್ದರೆ ಬಹಳ ಒಳ್ಳೆಯದು. ನಿತ್ಯದ ಕೆಲಸಗಳನ್ನು ಹೊರತಾಗಿ ವಿಶೇಷವಾದಂತಹ ಯಾವುದೇ ಪ್ರಯಾಣವಾಗಲಿ, ಪ್ರವಾಸವಾಗಲಿ ಅಥವಾ ದೂರಿಗೆ ಹೋಗ್ತಕ್ಕಂತಹ ವಿಚಾರವಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ಇದು ನಿಮ್ಮ ಕ್ಷೇಮಕ್ಕೋಸ್ಕರವಾಗಿ ಹೇಳುವಂಥದ್ದು. ಪಾಲಿಸಿದರೆ ನಿಮಗೆ ಒಳ್ಳೆಯದು ಅನ್ನುವಂತಹದ್ದು. ಔಷಧೋಪಚಾರಗಳು ನಿಮಗೆ ಯಾವುದೇ ಪ್ರಭಾವ ಪರಿಣಾಮವನ್ನು ಬೀರದಲೇ ತೊಂದರೆ ಆಗಬಹುದು. ಅದಕ್ಕೆ ಎಚ್ಚರ ಇರಲಿ. ನೀವು ಬಳಸ್ತಕ್ಕಂತಹ ವಾಹನದ ಬಗ್ಗೆ ಜಾಗ್ರತೆ ಇರಲಿ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅದರಿಂದ ತೊಂದರೆ ಆಗಬಹುದು ಅಂತ ಅರ್ಥ. ಮನೆಯ ಹೊರಗಡೆ ವಿನಾಕಾರಣ ಜಗಳವಾಗತ್ತೆ. ಯಾವುದೂ ಕಾರಣ ಬೇಕು ಅಂತೇನಿಲ್ಲ. ಅಥವಾ ಹಿಂದೆ ಯಾವತ್ತೋ ಏನೋ ಸಂಬಂಧಪಟ್ಟಂತಹ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಅದನ್ನು ಮರ್ತಿದ್ದು ಎಲ್ಲ ಆಗೋಗಿರುತ್ತೆ. ಮತ್ತೆ ಅದು ಪುನರಾರಂಭವಾಗ್ತಕ್ಕಂತಹ ಸೂಚನೆ. ಎಚ್ಚರಿಕೆಯನ್ನು ವಹಿಸಬೇಕು. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.